ಸೇವಾಶ್ರಮ ಕಳ್ಳಂಬೆಳ್ಳ ಸಿರಾ ತಾಲೂಕು ಇವರ ವತಿಯಿಂದ ಸಿರಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಈ ರೋಗಿಗಳ ಆರೈಕೆಗೆ ಬರ್ತಕ್ಕಂತಹ ರೋಗಿಗಳ ಸಹಾಯಕರುಗಳಿಗೆ ಒಂದು ಮಧ್ಯಾಹ್ನದ ಊಟವನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಇಲಾಖೆಯ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದರು. ನಾವು ನಮ್ಮ ಆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅವರು ಸರಬರಾಜು ಮಾಡತಕ್ಕಂಥ ಒಂದು ಆಹಾರ ಆರೋಗ್ಯಪೂರ್ಣವಾಗಿರುತ್ತದೆ ಮತ್ತು ಸ್ವಚ್ಛತೆಯಿಂದ ಕೂಡಿರ್ತದೆ ಅದನ್ನು ಖಾತ್ರಿಪಡಿಸಿಕೊಂಡು ಒಂದು ರೋಗಿಗಳ ಸಹಾಯಕರುಗಳಿಗೆ ಒಂದು ಅನುಕೂಲ ಆಗಲಿ. ಅವರು ದೂರದ ಊರುಗಳಿಂದ ಬರ್ತಾ ಇರ್ತಾರೆ, ಅವರು ಹೊಟ್ಟೆ ಹಸುವಿನಿಂದ ಬಳಲಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಸದುದ್ದೇಶವನ್ನು ಇಟ್ಕೊಂಡು ಕೃಪಾಶ್ರಯ ಸೇವಾಶ್ರಮ ಕಳ್ಳಂಬೆಳ್ಳ ಅದರ ವ್ಯವಸ್ಥಾಪಕರು ಗುರುಪ್ರಸಾದರು ಮತ್ತು ಅವರೆಲ್ಲ ಸ್ನೇಹಿತರು ಇವತ್ತು ಜನಪರವಾದಂತಹ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಬಡವರಿಗೆ ಊಟೋಪಚಾರವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಮತ್ತು ಅವರ ಸಂಸ್ಥೆಗೆ ಭಗವಂತ ಒಳ್ಳೆಯದನ್ನು ಮಾಡಲಿ. ಈ ಒಂದು ಕಾರ್ಯಕ್ರಮ ಅನ್ನದಾಸೋಹದ ಕಾರ್ಯಕ್ರಮ ನಿರಂತರವಾಗಿ ಸಾಗಲಿ. ತನ್ಮೂಲಕ ಹಸಿದವರಿಗೆ ಒಂದು ಅನ್ನವನ್ನು ನೀಡ್ತಕ್ಕಂಥ ಈ ಒಂದು ಊಟವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ, ಆಹಾರವನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾನು ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನಿಸಬೇಕಾಗಿ ನಾನು ಈ ಒಂದು ಸಂಸ್ಥೆಗೆ ಮತ್ತು ಗುರುಪ್ರಸಾದ್ ಅವರ ಧನ್ಯವಾದಗಳು ಮಾಡ್ತೀನಿ. ಕೃಪಾಶ್ರಯ ಸೇವಾ ಸಂಸ್ಥೆಯ ವತಿಯಿಂದಾಗಿ ಅನ್ನಾಮೃತ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಯೋಜನೆಯನ್ನ ಏರ್ಪಡಿಸಿರ್ತೇವೆ. ಅನ್ನಾಮೃತ ಎಂಬುದಾಗಿ ಹಸಿದವರಿಗಾಗಿ ಅನ್ನ ಅನ್ನುವಂಥ ಒಂದು ಕಾರ್ಯಕ್ರಮ ಈ ಶಿರಾ ಹಾಸ್ಪಿಟಲ್ ಬಳಿಯಲ್ಲಿ ಎಷ್ಟೋ ಜನ ಹಳ್ಳಿಯಿಂದಾಗಿ ಬರ್ತಾರೆ, ಮತ್ತೆ ಹಾಸ್ಪಿಟಲ್ನಲ್ಲಿ ರೋಗಿಗಳ ಒಂದು ಸಹಾಯಕರಾಗಿ ಮತ್ತೆ ಅವ್ರನ್ನ ನೋಡ್ಕೊಳ್ಳೋಕ್ಕೋಸ್ಕರ ಬಂದಿರ್ತಾರೆ. ಅವೆಲ್ಲ ನೋಡುವಂಥ ಸಮಯದಲ್ಲಿ ಅವರು ಎಷ್ಟೋ ಸಮಯ ಹಣ ಇದ್ರೂ ಸಹ ಊಟ ಮಾಡೋದಕ್ಕೆ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೂ ಸಹ ಒಂದೊಂದ್ಸಲ ಅವ್ರಿಗೆ ಆಗೋದಿಲ್ಲ, ಎಷ್ಟೋ ಟೆನ್ಷನಲ್ಲಿ ಇರ್ತಾರೆ. ಮತ್ತೆ ಎಷ್ಟೋ ಜನ ಹಳ್ಳಿಯಿಂದಾಗಿ ಬಂದಂಥ ರೋಗಿಗಳಿಗೂ ಸಹ ಒಂದು ಸಮಸ್ಯೆ ಇರ್ತದೆ. ನಾವು ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಅನ್ನಾಮೃತ ಹಸಿದವರಿಗಾಗಿ ಅನ್ನ, ಇದು ಮೊದಲನೇ ಹಂತ. ಇದು ಮುಂದಿನ ಪ್ರೋಗ್ರಾಮ್ಗಳೆಲ್ಲ ಬೇರೆ ಇದೆ. ಹಾಸ್ಪಿಟಲ್ ಬಳಿ ಪ್ರತಿದಿನ ಮಧ್ಯಾಹ್ನ 12ರಿಂದಾಗಿ 1 ಗಂಟೆವರೆಗೂ ಇಲ್ಲಿ ಅನ್ನ ವಿತರಣೆ ಮಾಡಲಿಕ್ಕೋಸ್ಕರ, ಊಟ ವಿತರಣೆ ಮಾಡಲಿಕ್ಕೋಸ್ಕರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಗೌಡ ಸರ್ ಹತ್ರ ಬಳಿ ಬಂದು ಇದನ್ನ ನಾವು ಹೇಳ್ಕೊಂಡಾಗ ನಿಜವಾಗ್ಲೂ ಸಹ ಅವರು ತುಂಬ ಒಳ್ಳೆ ರೀತಿಯಾಗಿ ಸ್ಪಂದನೆ ಮಾಡಿದರು. ಮತ್ತು ನಮಗೆ ಈ ಒಂದು ಕಾರ್ಯದಲ್ಲಿ ಮಾಡಲಿಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದರು. ಮತ್ತು ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಎಂಬುದಾಗಿ ತುಂಬ ನಮಗೆ ಹೆಲ್ಪನ್ನು ಮಾಡಿರ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಮೊದಲನೇ ಬಾರಿಯಾಗಿ ನಮಗೆ ಸಹಾಯವನ್ನು ಮಾಡ್ತಾ ಮತ್ತು ನಮ್ಮ ಜೊತೆಯಾಗಿ ನಿಂತಿದ್ದಕ್ಕೋಸ್ಕರ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಗೌಡ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ಪ್ರತಿದಿನ ಇಲ್ಲಿ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಡ್ತಾರೋ ಅಷ್ಟು ದಿನಗಳ ಕಾಲವಾಗಿ ಪ್ರತಿದಿನ ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಸಾರ್ವಜನಿಕರು ಮತ್ತು ಇಲ್ಲಿ ರೋಗಿಗಳ ಒಂದು ಸಹಾಯಕರು ಇದನ್ನು ಉಪಯೋಗಿಸಿಕೊಳ್ಬೇಕು ಈ ಒಂದು ಎಂಬುದಾಗಿ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಕರಾಗಿ ಮತ್ತೆ ನಮಗೆ ಪ್ರೋತ್ಸಾಹ ನೀಡಿದಂತ ಗೌಡ ಸರ್ಗೆ ಮತ್ತೊಂದು ಆವೃತ್ತಿಯಾಗಿ ನಮ್ಮ ಕೃಪಾಶ್ರಯ ಸೇವಾ ಸಂಸ್ಥೆ ವತಿಯಿಂದಾಗಿ ತುಂಬ ಹೃದಯದ ಧನ್ಯವಾದ ಹೇಳಿ. ಕಾರ್ಯಕ್ರಮದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಒಂದು ಬ್ಲಡ್ ಬ್ಯಾಂಕಿನ ಟೆಕ್ನಿಷಿಯನ್ ಆಗಿರುವಂತಹ ನಾಯಕ್ ಸರ್ ಸಹ ಬಂದಿರ್ತಾರೆ. ಅವರಿಗೂ ಸಹ ಕೃಪಾಶ್ರಯ ಸೇವಾ ಸಂಸ್ಥೆಯಿಂದಾಗಿ ನಾವು ಹೃತ್ಪೂರ್ವಕವಾಗಿ ವಂದನೆ ಸರ್.
ले नवे ತೆಗಿಯಲ್ಲ ಪೇ ಅದ ನಮಸ್ಕಾರ ಸ್ನೇಹಿತರೆ, ಈ ದಿನ ನಮ್ಮ ಶಿರಾ ನಗರದಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಏನೆಲ್ಲ ನಮ್ಮ ಹೊರ ರೋಗಿಗಳು ಹಾಗೂ ಒಳ ರೋಗಿಗಳು ಅಂತಂದೇಳ್ಬಿಟ್ಟು ಏನೆಲ್ಲ ಇದು ಡೆಲಿವರಿ ಕೇಸ್ಗೆ ಬರ್ತಾಯಿದ್ರು. ಬಂದಂಥ ಸಂದರ್ಭದಲ್ಲಿ ನಮ್ಮ ಹಾಸ್ಪಿಟ್ಲಿಗೆ ರೋಗಿಗಳಿಗೆ ಮಾತ್ರ ನಾವು ಇಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡು ಹೋಗ್ತಾಯಿದ್ರು. ಇದೀಗ ಕೃಪಾಶ್ರಯ ಸೇವಾ ಟ್ರಸ್ಟ್ ವತಿಯಿಂದ ಒಂದು ವಿನೂತನ ಕೆಲಸವನ್ನು ಈ ದಿನ ಏರ್ಪಡಿಸಿದ್ದಾರೆ. ಅದೇನಪ್ಪ ಅಂದರೆ ಹಸಿದವರಿಗೆ ಅನ್ನ ಹಾಕುವಂಥ ಕೆಲಸವನ್ನು ಈ ದಂಪತಿಗಳಿಬ್ಬರು ಇದನ್ನ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಯಿತು. ಯಾಕೆಂದರೆ ದೂರದಿಂದ ಬಂದಿರ್ತಾರೆ. ಏನು ಬಂದಿರ್ತಾರಪ್ಪ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಂದು ಅದು ಬಂದ್ರು ಬರಲಿ, ನಮ್ಗೆ ಇಲ್ಲೇ ವಾಯ್ಸ್ ಬರ್ತೈತೆ ಡೈರೆಕ್ಟ್ ಮೈಕ್ ಹಾಕಿರೋದಕ್ಕೆ. ಉಚಿತವಾಗಿ ಒಂದು ನಮಗೇನು ಆರೋಗ್ಯ ತಪಾಸಣೆ ಮಾಡ್ತಾರೆ, ಡೆಲಿವರಿಗಳು ಕೇಸ್ ಮಾಡ್ತಾರೆ. ಇನ್ನು ಮುಂತಾದ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಬಂದಂಥ ಎಷ್ಟೋ ಬಡ ಕುಟುಂಬಗಳಿಗೆ ಹಸಿವಿನ ದಾಹವನ್ನು ತೀರಿಸಬೇಕಂತಂದೇಳ್ಬಿಟ್ಟು ಈ ದಂಪತಿಗಳಿಬ್ರು ತಮ್ಮ ಗ್ರಾಮದಲ್ಲೇನ ಒಂದು ವೃದ್ಧಾಶ್ರಮವನ್ನು ನಡೆಸ್ಕೊಂಡು ಅಲ್ಲಿಂದ ಇನ್ನು ವಿನೂತ್ವನ ಇನ್ನೊಂದು ಹೆಜ್ಜೆ ಇಡಬೇಕಂತಂದೇಳ್ಬಿಟ್ಟು ಈಗ ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಮುಂಭಾಗ ಪ್ರತಿನಿತ್ಯವೂ ಸಹ ಹಸಿದವರಿಗೆ ಅನ್ನ ಹಾಕುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನಿಮ್ಮ ಹುಟ್ಟು ಹಬ್ಬ ಆಚರಣೆಗಳಿಗೆ ದುಂದು ವೆಚ್ಚ ಮಾಡ್ತಾ ಇದ್ದೀರಾ ಯುವಕರೇ, ನಿಮಗೆ ಒಂದು ವಿಶೇಷವಾಗಿ ಹೇಳ್ತೀನಿ, ನನ್ನ ಅಣ್ಣಾಗಿ ತಿನ್ಕೊಳ್ಳಿ, ತಮ್ಮಾಗಿ ತಿಳ್ಕೊಳ್ಳಿ, ನಿಮ್ಮ ವೈಯಕ್ತಿಕ ವಿಚಾರ ಆದರೆ ದುಂದು ವೆಚ್ಚಗಳು ಏನು ನಮ್ಮ ಮದ್ಯಪಾನಕ್ಕೆ, ಕೇಕು, ಹಾರ, ಶಾಲುಗಳಿಗಾಗಿ ಈ ರೀತಿ ಏನು ಆಮೇಲೆ ನಮ್ಮ ಶಿರಾ ನಗರದೆಲ್ಲ ನೋಡ್ತಾ ಇರ್ತೀವಿ ನಾವು. ಪ್ರತಿಯೊಬ್ಬರು ಯಾರ ಮುಖಂಡರುಗಳ ಹುಟ್ಟು ಹಬ್ಬ ಆಚರಣೆ ಮಾಡಬೇಕಾದ್ರೆ ದಾರಿ ಉದ್ದಗಳಿಗೆ ಎಲ್ಲ ಕಂಬಗಳಿಗೂ ಸಹ ಒಂದು ದುಂದು ವೆಚ್ಚಗಳು ಮಾಡ್ಕೊಂಡು ಬ್ಯಾನರ್ಗಳನ್ನ ಕಟ್ತಾ ಇದ್ದಾರೆ. ನೀವು ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಬ್ಯಾನರ್ಗಳಲ್ಲೇ ನಿಮ್ಮ ಎಲ್ಲ ಫೋಟೋಗಳನ್ನ ಹಾಕ್ಕೊಂಡು ಒಂದು ಬ್ಯಾನರ್ ಮಾಡ್ಕೊಳ್ಳಿ. ಮಿಕ್ಕಿದಂಥ ಆಹಾರ ಹಣವನ್ನು ಇಂಥ ಸೇವೆ ಮಾಡುವಂಥ ಮನೋಭಾವ ಇರುವಂಥ ವ್ಯಕ್ತಿಗಳಿಗೆ ಒಂದು ಪಾಕೆಟ್ ಅಕ್ಕಿ ಕೊಡಿಸೋದು. ಯಾವುದೇ ಕಾರಣಕ್ಕೂ ನೀವು ಹಣ ಕೊಡಬೇಡಿ, ಹಣ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ಅಕ್ಕಿ, ತರಕಾರಿ, ಇನ್ನು ಮುಂತಾದ ದಿನಸಿ ಸಾಮಗ್ರಿಗಳನ್ನು ಕೊಡಿಸಿ ಇಂಥ ಸೇವಾ ಮನೋಭಾವ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅವರ ಸೇವೆಯನ್ನು ಸದಾಕಾಲ ಮುಂದುವರಿಸುವಂಥ ಕೆಲಸವನ್ನು ಮಾಡಿ ಅವರಿಗೆ ಶಕ್ತಿ ಕೊಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದು ಕೃಪಾಶ್ರಯ ಸೇವಾಶ್ರಮ ಹಸಿದವರಿಗೆ ಅನ್ನಾಮೃತ ಅನ್ನೋ ಯೋಜನೆಯನ್ನು ನಾನು ನಮ್ಮ ಮನೆಯವರು ಸೇರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಕೆಲವು ಆಶ್ರಮದಲ್ಲಿ ಮಾತ್ರ ನಮ್ಮ ನೋಡ್ಕೊಳ್ಳೋ ಅಂತ 20 ಜನಕ್ಕೆ ಊಟ ಹಾಕೋದಲ್ಲ, ಸುಮಾರು ಜನ ಅದೇ ಹಸಿವಿಂದ ರೋಗದಿಂದ ಬಳಲ್ತಿರೋ ಅಂಥವ್ರು ಔಟ್ಸೈಡು ಊಟಕ್ಕೋಸ್ಕರ ಅಲ್ಲಿ ತಿಂತಾರೆ. ಯಾಕೆ ಅಂದರೆ ನಾನು ಇದೇ ಗ್ರಾಮದ ಹೆಣ್ಮಗಳು. ಹಾಗಾಗಿ ನಾನು ಎಷ್ಟೋ ಸಲ ನಮ್ಮ ಅಪ್ಪನ ಜೊತೆ ಬರುವಾಗ ಚಿಕ್ಕ ವಯಸ್ಸಿನಲ್ಲಿ ಟೀಗೆ ಸಮೇತ ನಮಗೆ ದುಡ್ಡಿರಲಿಲ್ಲ. ಆ ಟೈಮಲ್ಲಿ ನಾನು ನಮ್ಮ ಅಪ್ಪ ಎಷ್ಟೋ ಸಲ ಡಾಕ್ಟ್ರಿಗೋಸ್ಕರ ವೆಯ್ಟ್ ಮಾಡಿ ಅದೇ ಹಸಿವಿನಿಂದ ಮನೆಗೆ ಹೋಗಿದ್ದೀವಿ. ಆ ಟೈಮಲ್ಲಿ ನಮಗೆ ತುಂಬ ಬಡತನ. ಅದೇ ಹಸಿವು ಎಷ್ಟೋ ನಮ್ಮಂಥ ಹೆಣ್ಮಕ್ಳಿಗೆ ಕಾಡ್ತಿರುತ್ತೆ. ಒಳಗಡೆ ಪೇಷಂಟ್ ಇರ್ತಾರೆ, ಒಳಗಡೆ ಊಟ ಮಾಡೋಕ್ಕೂ ಬರೋಕ್ಕಾಗದೆ, ಪೇಷಂಟು ನೋಡೋಕ್ಕಾಗದೆ ಒದ್ದಾಡೋ ಸ್ಥಿತಿಯಲ್ಲಿ ಇರ್ತಾರೆ. ಅಂಥವ್ರು ಹತ್ರದಲ್ಲಿ ನಾವೇನಾದರೂ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಅವ್ರ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಹಾಗಾಗಿ ನೀವೆಲ್ಲೆಲ್ಲೋ ಫುಡ್ಗಳನ್ನ ವೇಸ್ಟ್ ಮಾಡ್ತೀರಾ, ಅದ್ರ ಬದಲು ಈ ಥರ ಎಲ್ಲಾದರೂ ಛತ್ರದಲ್ಲಿ ಎಲ್ಲೇ ಮದುವೆ ಫಂಕ್ಷನ್ಗಳಲ್ಲಿ ಆಹಾರ ಉಳಿದ್ರೆ, ಊಟ ವ್ಯವಸ್ಥೆಗಳು ಉಳಿದ್ರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅದನ್ನು ಕಲೆಕ್ಟ್ ಮಾಡ್ತೀವಿ. ದಯವಿಟ್ಟು ಯಾರು ಫುಡ್ನ ವೇಸ್ಟ್ ಮಾಡಬೇಡಿ, ಅನಾಥರಿಗೆ ಸರ್ವ್ ಮಾಡೋದು ಕಲ್ತ್ಕೊಳ್ಳಿ. ಮತ್ತು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಸುತ್ತಮುತ್ತ ವರ್ಗದವ್ರಿಗಾಗಲಿ ಮಾನವೀಯತೆಯ ಮೌಲ್ಯಗಳನ್ನ ಕಲಿಸ್ಕೊಡ್ರಿ. ಇದೇ ರೀತಿ ಎಲ್ಲರೂ ಎಲ್ಲ ಜನಕ್ಕೂ ಊಟದ ವ್ಯವಸ್ಥೆ ಮಾಡೋದಾದರೆ ನಮ್ಮ ಹಿಂದೆ ಬರೋದು ಅದೇನೆ. ಯಾವುದೇ ಒಳ್ಳೆ ಹಣ ಆಸ್ತಿ ಯಾವುದೂ ಬರೋಲ್ಲ. ನಾವು ಒಂದು ಹೊತ್ತು ಊಟ ಕೊಟ್ಟು ನಾವು ಯಾವಾಗ ಸಂತೈಸ್ತೀವಿ ಅದರಲ್ಲಿ ದೇವ್ರನ್ನ ಕಾಣ್ಬೋದು ಅಂತ ಹೇಳಿ ಎಲ್ಲ ಮೀಡಿಯಾದವ್ರಿಗೂ ನಮಗೆಲ್ಲ ಸಪೋರ್ಟ್ ಮಾಡಿದಂಥ ಎಲ್ಲ ನಮ್ಮ ಅಣ್ಣ ತಮ್ಮ ವರ್ಗದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದ.